ಕರ್ನಾಟಕ ರಿಪಬ್ಲಿಕನ್ ಸೇನಾ ಶ್ರೀ ಮಾತಾ ರಮಾಬಾಯಿ ಮಹಿಳಾ ಘಟಕ ಮೇಸ್ತ್ರಿಪಾಳ್ಯ ವತಿಯಿಂದ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಬೆಂಗಳೂರಿನ ಮೇಸ್ತ್ರಿಪಾಳ್ಯ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜ್ಞಾನ ದಿನೋತ್ಸವವನ್ನು ಕರ್ನಾಟಕ ರಿಪಬ್ಲಿಕನ್ ಸೇನಾ ಬಿಟಿಎಂ ಕ್ಷೇತ್ರದ ಅಧ್ಯಕ್ಷರಾದ ಗುಂಡ್ಲು ಮುನಿಯಪ್ಪ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಟೋನಿ ಎಜೆ, ಅಸೋಸಿಯೇಟ್ ಡೈರೆಕ್ಟರ್ ಫೈನಾನ್ಸ್, ಸೆಂಟ್ ಜಾನ್ಸ್ ಆಸ್ಪತ್ರೆ, ಕೋರಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಗೋವರ್ಧನ್ ರೆಡ್ಡಿ ಮತ್ತು ಕೆಆರ್ಎಸ್ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಜಿಗಣಿ ಶಂಕರ್, ಮಾದಿಗ ಡಂಗೂರ ಹೋರಾಟಗಾರರಾದ ಶ್ರೀ ಶಂಕರಪ್ಪ, ಶಿವು, ನಾರಾಯಣಸ್ವಾಮಿ ಹಾಗೂ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಕಾಶ್, ನರಸಿಂಹ, ಬಿಬಿಎಂಪಿ ಅಧ್ಯಕ್ಷರು ಬೆಂಗಳೂರು ರಾಜೇಶ್, ಎಸ್ಕೆ ರಾಮಕೃಷ್ಣ, ನಾಗರಾಜ್, ಪ್ರಕಾಶ್ ಮತ್ತು ಬಿಟಿಎಂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುನಂದ, ಶ್ರೀಮತಿ ತಾಯಮ್ಮ, ಶ್ರೀಮತಿ ಜಯಮ್ಮ, ಶ್ರೀಮತಿ ಮಂಜುಳಾ, ಶ್ರೀಮತಿ ವರಲಕ್ಷ್ಮಿ, ಶ್ರೀಮತಿ ಮಂಜಮ್ಮ ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಚಿತ್ರಿತಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲ ಹಿತನುಡಿಗಳನ್ನು ಹೇಳಿದರು. ಬಂದಂತಹ ಎಲ್ಲ ಅತಿಥಿಗಳಿಗೆ ಗುಂಡ್ಲು ಮುನಿಯಪ್ಪ ಮತ್ತು ತಂಡದವರಿಂದ ಸನ್ಮಾನಿಸಿ ಗೌರವಿಸಿದರು. ಆದರೆ 135 ವರ್ಷ ಆಗಿ ಹುಟ್ಟಿ ಭಾರತಕ್ಕೋಸ್ಕರ ಅವರ ಜೀವನವನ್ನೇ ಸಮರ್ಪಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ತೀವಿ. ಅವರು ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಅವರು ಮೇಸ್ತ್ರಿಪಾಳ್ಯದಲ್ಲಿ ಹುಟ್ಟಿಲ್ಲ, ಅವರು ಹುಟ್ಟಿದ್ದು ಮಧ್ಯಪ್ರದೇಶದಲ್ಲಿ ಅಲ್ವಾ. ಇಡೀ ಭಾರತದಲ್ಲಿ ಎಲ್ಲರೂ ಅವರನ್ನು ಹೃದಯಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವರು ಮಧ್ಯಪ್ರದೇಶದಲ್ಲಿ ಹುಟ್ಟಲಿ, ಯಾವುದೇ ದೇಶದಲ್ಲಿ ಹುಟ್ಟಲಿ, ಭಾರತೀಯರಿಗೆ ಅತಿ ಪ್ರೀತಿಯ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ನೀವಿಲ್ಲಿ ಮೇಸ್ತ್ರಿಪಾಳ್ಯದಲ್ಲಿ ಯೂತ್ ಮಾಡುವಂತಹ ಈ ಕಾರ್ಯಕ್ರಮದ ಹಾಗೆ ಸಾವಿರಾರು ಕಾರ್ಯಕ್ರಮಗಳು ಇಡೀ ಭಾರತದಲ್ಲಿ ನಡೀತಾ ಇದೆ. ಎಷ್ಟೋ ಜನರು ಭಾಷಣ ಕೊಡ್ತಾ ಇರ್ತಾರೆ ಈ ಸನ್ನಿವೇಶದಲ್ಲಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೋ ಜನರು ಅಭಿಮಾನಗೊಳ್ತಾ ಇದ್ದಾರೆ ಇವರಿಗೋಸ್ಕರ. ನೀವು ಇವತ್ತು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯ, ಮುನಿಯಪ್ಪ ಅವರು ಒಂದೊಳ್ಳೆ ಭಾಷಣ ಕೊಟ್ಟರು. ಈಗ ನೀವು ಮಾಡ್ತಾ ಇರೋದು ಇದೊಂದು ಕಾರ್ಯಕ್ರಮ ಅಲ್ಲ ಹೊರತು ಇದೊಂದು ಪ್ರೀತಿಯ ಶ್ರದ್ಧಾಂಜಲಿ. ಇದೊಂದು ಪ್ರೀತಿಯ ಶ್ರದ್ಧಾಂಜಲಿ. ಅವರ ಹುಟ್ಟುಹಬ್ಬವನ್ನು ನೆನೆಸ್ಕೊಳ್ತೀವಿ, ಅವರು ತೀರು ಹೋಗಿದ್ದ ದಿನವನ್ನು ನಾವು ನೆನೆಸ್ಕೊಳ್ತೀವಿ. ಇಡೀ ಭಾರತದ ಜನರು ಇದೊಂದು ಪ್ರೀತಿಯ ಶ್ರದ್ಧಾಂಜಲಿಯಾಗಿ ತಗೊಂಡಿದ್ದಾರೆ. ಅವರ ಜಯಂತ್ಯೋತ್ಸವ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಮಾಡ್ತಾರೆ. ಹಾಗೆ ದೇಶನೂ ಅಲ್ಲ, ಔಟ್ಸೈಡ್ ಬೇರೆ ದೇಶಗಳಲ್ಲೂ ಮಾಡ್ತಾರೆ. ಯಾಕಂದರೆ ಇವ್ರು ಕೊಟ್ಟಿರೋಂಥ ಸಂವಿಧಾನ ಶೋಷಿತ ವರ್ಗಗಳನ್ನು ಎಲ್ಲನೂ ಒಕ್ಕೂಟು ಮಾಡಿ ಅವ್ರಿಗೆ ಸಮಾನತೆ, ಮುಂಚೆ ಎಲ್ಲ ಸಮಾನತೆ ಇರಲಿಲ್ಲ, ತಮಗೆಲ್ಲ ಗೊತ್ತಿದೆ. ಹೋದರೆ ಕುಡಿಯೋಕ್ಕೆ ನೀರು ಕೊಡ್ತಾ ಇರಲಿಲ್ಲ, ಒಂದೇ ಕಡೆ ಅವ್ರು ಓದೋಂಗಿಲ್ಲ, ಆಚೆ ಕ್ಲಾಸಲ್ಲಿ ಹೊರಗಡೆ ಕುಂಡ್ರಿಸ್ತಾ ಇದ್ರು, ಅವ್ರಿಗೆ ಸಮಾನತೆ ಅನ್ನೋದು ಇರಲಿಲ್ಲ. ಹಾಗಾಗಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಎಲ್ಲರಿಗೂ ಸಮಾನತೆ ಬರಬೇಕು, ನಾವೆಲ್ಲರೂ ಒಂದೇ ಜಾತಿಗೆ ಸೇರುವಂಥವ್ರು ಅಂತ ಹೇಳಿ ಏನು ಅವತ್ತು ಬರೆದಿರುವಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅದನ್ನು ಇವತ್ತುವರೆಗೂ ಅಚ್ಚುಕಟ್ಟಾಗಿ ಪಾಲನೆ ಆಗ್ತಾ ಇದೆ. ಅದೇ ರೀತಿ ಅವ್ರು ಮಾಡಿರುವಂಥ ದೂರದೃಷ್ಟಿ ಅಂದರೆ ಇದೆಲ್ಲನೂ ಏನು ಬೇರೆ ರಾಜ್ಯಗಳಲ್ಲಾಗಲಿ ಬೇರೆ ದೇಶ ಈ ಜನಗಳು ಯಾವ ಥರದ್ದು ನೋಡ್ತಾ ಇದ್ರು ಜನಗಳನ್ನ ಅಂತ ಅದನ್ನು ಒಂದು ಲಿಖಿತ ರೂಪದಲ್ಲಿ ಬರೆದು ಅದನ್ನ ಅನುಷ್ಠಾನ ತಂದು ಇವತ್ತಿನ ದಿನ ಅವರು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಸ್ತ್ರಿಪಾಳ್ಯದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದ್ದೀವಿ. ನಾವು ಈ ಕಾರ್ಯಕ್ರಮಗಳನ್ನು ನಮ್ಮ ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಸದಾಕಾಲ ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ನಾವು ಬಾಬಾ ಸಾಹೇಬರಲ್ಲಿ ಹಲವಾರು ವಿಷಯಗಳನ್ನು ನಾವು ಕಲಿಬೇಕಾಗಿದೆ. ಅದರಲ್ಲಿ ಮೂಲ ಒಂದು ವಿಷಯ ಏನಂದರೆ, ಬಾಬಾ ಸಾಹೇಬರು ಮೀಸಲಾತಿ ಏನಕ್ಕೆ ಕೊಟ್ಟಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಸಮುದಾಯಗಳಿಗೆ ಒಳ್ಳೆಯದು ಆಗಲಿ ಅಂತ ಕೊಟ್ಟಿದ್ದಾರಾ, ಅಥವಾ ನೀವು ಹೊಡೆದು ಇನ್ನೂ ಬೇರೆ ಬೇರೆ ಒಂದು ಬಣಗಳಾಗಲಿ ಅಂತ ಕೊಟ್ಟಿದ್ದಾರಾ ಅನ್ನೋದನ್ನ ನಾವು ಒಂದು ಆತ್ಮ ಅವಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ತಮ್ಮ ಒಂದು ವೈಯಕ್ತಿಕ ಲಾಭಗಳಿಗೆ ನಮ್ಮ ಸಮುದಾಯಗಳನ್ನು ಒಡೆದು ಆಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಈಗ ಮೀಸಲಾತಿನಲ್ಲಿ
ಎಷ್ಟೇ ನೀವು ಬೇರೆ ಬೇರೆ ರೀತಿ ನೀವು ಬೇರೆ ಬೇರೆ ರೀತಿ ನೀವು ಒಂದು ಸಂಚಲನ ಮಾಡಿದ್ರೂ ಕೂಡ ನಮ್ಮ ಸಮುದಾಯಗಳನ್ನು ಒಡೆಯೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಸಮುದಾಯಗಳು ಸೇರಿ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾವು ಕೆಲ ನಾಯಕರಿಗೆ ಹೇಳೋದು ಏನಂದರೆ, ನೀವು ಎಷ್ಟೇ ಒಳಸಂಚು ಮಾಡಿ ಎಷ್ಟೇ ರಾಜಕೀಯ ಪಿತೂರಿಗಳು ಮಾಡಿದ್ರು ನಮ್ಮ ಸಮುದಾಯಗಳನ್ನ ಒಡೆಯೋದಕ್ಕೆ ನಿಮ್ಮ ಕೈಲಾಗೋದಿಲ್ಲ. ಯಾಕಂದರೆ ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳು ಎಲ್ಲ ಸಮುದಾಯಗಳಿಗೂ ಸೇರಿದೆ, ಹಾಗೂ ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ನೀವು ನಿಮ್ಮ ಪ್ರಯತ್ನ ಎಷ್ಟೇ ಮಾಡಿದ್ರು ನಾವು ಎಂದಿಗೂ ನಾವು ಬೇರೆ ಆಗೋದಿಲ್ಲ. ಎಡ ಮತ್ತು ಬಲ ಸಮುದಾಯಗಳು ಸದಾಕಾಲ ಒಗ್ಗಟ್ಟಾಗಿ ನಾವು ರಾಜಕಾರಣ ಮಾಡ್ತೀವಿ, ಸದಾಕಾಲ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಜೈ ಭೀಮ್. ಮೇಸ್ತ್ರಿಪಾಳ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆ ಕಟ್ಟಿ ರಮಾಬಾಯಿ ಸಂಘಟನೆ ಕಟ್ಟಿದ್ದೀರೆಂದರೆ ಅದು ನಮ್ಮ ಡಾಕ್ಟರ್ ಜಿಗ್ನೀಶ್ ಶಂಕರ್ ಸಾಹೇಬರ ಒಂದು ಕೊಡುಗೆ. ಅವರು ನಮ್ಮನ್ನು ಅಗಲಿ ದೂರ ಆದರೂ ಅವರ ಆಶೆಗಳು, ಅವರ ತತ್ವಗಳು, ಅವರ ಮಾರ್ಗದರ್ಶನ ನಮಗೆ ಮೈಗೂಡುಗೊಂಡಿದ್ದೀರಿ. ನಾವು ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಡ್ತಾ ಇದ್ದೀರಿ. ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗ್ನೇಶ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನು ಹಾಕಿ ಚುನಾವಣೆ ನಡೆಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ನಮ್ಮ ಓಟು, ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೇ ಕೊಡ್ತೀರಿ ಅನ್ನೋದು ನಮಗೊಂದು ಛಲ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಈಗ ಮೇಲು ಕೀಳು ಎಂದು ಹೇಳ್ಬಿಟ್ಟು, ಆಮೇಲೆ ಬಲ ಎಡ ಅಂತ ಹೇಳ್ಬಿಟ್ಟು ನಮ್ಮನ್ನು ಬೇರ್ಪಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಮಾತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಬೇರೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಕೆಲವು ಒಂದು ದುಷ್ಟ ಶಕ್ತಿಗಳಂತ ಹೇಳಬೇಕು, ಅಲ್ಲೊಬ್ಬರು ಇಲ್ಲ ಸಲ್ಲದ ವಿಷಯಗಳನ್ನ ಬಿತ್ತಿ ನಮ್ಮಲ್ಲಿ ಒಡಕು ಹುಡ್ದ ಮಾಡ್ತಾರೆ. ಆದರೆ ನಾವು ಯಾವತ್ತೂ ಒಂದಾಗಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಮೂಲಕ ಇವರಿಗೆ ಬುದ್ಧಿ ಕಲಿಸ್ತೀರಿ ಅನ್ನೋದಕ್ಕೆ ನಾನು ಮುಂದೆ ಈ ಕಾರ್ಯಕ್ರಮ ಆಯೋಜಿಸಿದ್ದೀರಿ. ಜೈ ಭೀಮ್.